ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾರು ಇನ್ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ನಾವು ವಿ ವಿಲ್ ಹ್ಯಾಂಡಲ್ ದೆಮ್ ವಿತ್ ಐರನ್ ಹ್ಯಾಂಡ್. ಈ ಜಿಲ್ಲೆಗಳನ್ನು ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದರೆ ಸಂತೋಷ ಆಗ್ಬೋದು, ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ. ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು. ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು. ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರೀತಿ ಮಾಡ್ತೇವೆ. ಇನ್ನೇನಾದರೂ ನೀವು ಮಾಡಿದ ಮೇಲೆ ಕೇಳಲಿ ಕ್ವಶನ್ಸ್ ಅಲ್ವಾ, ನೀವು ಮಾತಾಡಿದ ಮೇಲೆ ಕ್ವಶನ್ ಕೇಳಲಿ. ಅಲ್ಲ, ನೀವು ಪ್ರಶ್ನೆ ಕೇಳೋದೇನಾದರೂ ಇದ್ರೆ ಕೇಳ್ಬಿಡಿ. ಯಾರು ಹೆಡ್ ಮಾಡ್ತಾರೆ ಮತ್ತೆ ಹಿಂದೆ ಇದು ಇಲ್ಲಿ ಸೆಟಪ್ ಆಗಿದ್ದು ಅಂದ್ರೆ ವಿಂಗ್ಸ್ ಮಾಡಿದ್ರು ಹಿಂದೆ ನೀವು ಮಾಡಿದಾಗ ಇದು ಅನೌನ್ಸ್ ಆಗಿತ್ತು, ಸಪರೇಟ್ ವಿಂಗ್ಸ್ ಇತ್ತು. ಇಲ್ಲ, ಇರೋದ್ರಲ್ಲಿ ನಾನೇ ಅನೌನ್ಸ್ ಮಾಡಿದ್ದೆ. ಅದು ಓನ್ಲಿ ವಿದಿನ್ ದಿ ಪೊಲೀಸ್ ಫೋರ್ಸ್, ವಿತಿನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿದ್ದು. ಇದು ಆ ರೀತಿ ಅಲ್ಲ. ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ, ANF ಕಾರ್ಕಳದಲ್ಲಿ, ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ. ಅವರಿಗೆ 2 ಜಿಲ್ಲೆಗೆ ಮಾತ್ರ. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ. ಆದರೆ ಇಲ್ಲಿ ಈ 2 ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಯಾಕೆಂದರೆ ಶಾಂತಿ ಆಗಬೇಕು. ಶಾಂತಿ ಒಂದು ಸರಿ ಆದಮೇಲೆ ಅದರ ಅಗತ್ಯ ಇರೋದಿಲ್ಲ. ಈಗ ನಮಗೆ ಆ್ಯಂಟಿ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದರು. ಈಗ ನಾವು ಅದನ್ನು ಟೇಪರ್ ಡೌನ್ ಮಾಡ್ತೇವೆ. ಅದಕ್ಕೆ ಆ ಫೋರ್ಸನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟಾಗಿ ಅವರಿಗೆ ಅಧಿಕಾರ ಕೊಡ್ತೀವಿ, ಅವರು ಹ್ಯಾಂಡಲ್ ಮಾಡ್ತಾರೆ. ಕೆಲವರು ಅಲ್ಲಿಂದನೂ ಬರ್ತಾರೆ, ಬಟ್ ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ. ವಿ ವಿಲ್ ಪಿಕ್ ದಿ ಫೋರ್ಸ್. ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ. ಈಗ ನಮಗೆ IG ಲೆವೆಲ್ನಲ್ಲಿ ಇಲ್ಲ, ನಾನು ಹೇಳಿದೆ ಅಲ್ಲ, ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್. ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು, ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ. ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿರುತ್ತೆ. ಯಾವುದು ಅದಿನ್ನೂ ತನಿಖೆ ನಡೀತಾ ಇದೆಯಲ್ಲ. ಈಗ ನಿನ್ನೆ ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರ ಹಿನ್ನೆಲೆಗಳು, ಯಾರು ಅವರು, ಯಾಕೆ ಮಾಡಿದರು, ಆಮೇಲೆ ಪ್ರಚೋದನೆ ಇತ್ತಾ, ಏನಾಗಿದೆ, ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗವರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ.
ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು, ಹೌದಪ್ಪ ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಯಾರಿಗೆ? ಅವರಿಗೂ ಅನ್ವಯ ಆಗುತ್ತೆ. ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಆ ಬಾಡಿ ತೊಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ. ಬಿಕಾಸ್ ಏನು ಆಗಬಾರ್ದು, ಯಾವುದೇ ವೈಲೆನ್ಸ್ ಆಗಬಾರ್ದು ಅಂತ ಹೇಳಿ ಮಾಡಿಕೊಂಡು ಹೋಗಿದ್ದಾರೆ. ಒಬ್ಬರು ಕೇಳಿ. ಪ್ರಚೋದನಕಾರಿ ಹೇಳಿಕೆಗಳು ಎಲ್ಲ ಕಡೆಗಳಲ್ಲಿ ಆಗಿ ಈ ತರ ಘಟನೆ ಆಗ್ತದೆ, ಜನಸಾಮಾನ್ಯರ ಮಾತಾಡ್ತಾರೆ. ಇದಕ್ಕೆ ನಿಮ್ಮ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ? ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಪಕ್ಷ ಆಗಲಿ, ಯಾವುದೇ ಕಮ್ಯುನಿಟಿ ಆಗಲಿ ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಈಗ ತಾನೇ ಸೂಚನೆ ಕೊಟ್ಟಿದ್ದೇವೆ. ಹಿಂದೆ ಆಗಿರೋದು ಒಂದು ಭಾಗ, ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರು ಕೂಡ ಆ ರೀತಿ ಹೇಳಿಕೆ ಕೊಡಕೂಡ್ದು. ಒಂದು ವೇಳೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗ ತಾನೇ ಸೂಚನೆ ಕೊಟ್ಟಿದ್ದೀವಿ, ಕ್ರಮ ತಗೊಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.